ನಟ ರಣವೀರ್ ಸಿಂಗ್ ತಪ್ಪು ಮಾಡಿದ್ರು, ಅದಕ್ಕೆ ತಕ್ಕನಾಗಿ ಕ್ಷಮೆ ಕೇಳಿದ್ರು. ಆದರೂ ಕೂಡ ಕ್ಷಮೆ ಕೇಳಿದ ನಂತರವೂ ತಪ್ಪದ ಸಂಕಷ್ಟ. ಧುರಂಧರ್ ಭಾರಿ ಯಶಸ್ಸಿನ ಬೆನ್ನಲ್ಲೇ ಖ್ಯಾತ ಬಾಲಿವುಡ್ ನಟ ರಣವೀರ್ ಸಿಂಗಿಗೆ ಸಂಕಷ್ಟ ಎದುರಾಗಿದೆ. ದೈವದ ಅನುಕರಣೆ ಮಾಡಿ ಎಡವಟ್ಟು ಮಾಡಿಕೊಂಡಿದ್ದ ಬಾಲಿವುಡ್ ನಟ ಕಾಂತಾರ ಸಿನಿಮಾವನ್ನ ಅನುಕರಣೆ ಮಾಡೋದಕ್ಕೆ ಹೋಗಿದ್ರು. ಸ್ಟೇಜ್ ಮೇಲೆ ನಾಲ್ಗೆ ಹೊರಗೆ ಚಾಚಿ ಕಣ್ಣೆಲ್ಲ ದೊಡ್ಡದಾಗಿ ಮಾಡಿ ವೇದಿಕೆಯಲ್ಲಿ ಒಂತರಹ ಕಾಂತಾರವನ್ನು ಅನುಕರಣೆ ಮಾಡೋದಕ್ಕೆ ಹೊರಟಿದ್ರು. ಯಾರು? ಧುರಂಧರ್ ಸಿನಿಮಾದ ನಟ ರಣವೀರ್ ಸಿಂಗ್. ರಣವೀರ್ ಸಿಂಗ್ ಕುತ್ತಿಗೆಗೆ ಸುತ್ತಿಕೊಂಡ ಕಾಂತಾರ ದೈವದ ವಿವಾದ. ಕೆಲವು ತಿಂಗಳ ಹಿಂದೆ ನಟ ರಣವೀರ್ ಸಿಂಗ್ ರಿಷಬ್ ಶೆಟ್ಟಿ ಅವರ ಕಾಂತಾರ ಸಿನಿಮಾಗೆ ಸಂಬಂಧಪಟ್ಟ ಹಾಗೆ ಚಿತ್ರದ ದೈವದ ದೃಶ್ಯವನ್ನ ವ್ಯಂಗ್ಯವಾಗಿ ಅವಮಾನ ಮಾಡಿದ್ರು. ಅದು ಅವಮಾನ ಮಾಡೋ ಉದ್ದೇಶವೇ ಇತ್ತಾ ಅಥವಾ ಎಲ್ಲರನ್ನು ನಗಿಸಬೇಕು ಅನ್ನೋ ಕಾರಣಕ್ಕಾಗಿ ಮಾಡಿದ್ರೆ ಗೊತ್ತಿಲ್ಲ. ಗೋವಾದಲ್ಲಿ ನಡೆದ 2025ರ ಒಂದು ಕಾರ್ಯಕ್ರಮದಲ್ಲಿ ಚಾಮುಂಡಿ ದೈವದ ದೃಶ್ಯವನ್ನು ನಟ ರಣವೀರ್ ಸಿಂಗ್ ಅಣಕಿಸಿ ದೈವವನ್ನು ಹೆಣ್ಣು ದೆವ್ವ ಎಂದು ಕರೆದಿದ್ದಕ್ಕಾಗಿ ವ್ಯಾಪಕ ಆಕ್ರೋಶಗಳು ವ್ಯಕ್ತವಾಗಿತ್ತು. ಬಳಿಕ ರಣವೀರ್ ಕ್ಷಮೆಯನ್ನ ಕೇಳಿದ್ರು. ಬಳಿಕ ರಣವೀರ್ ಸಿಂಗ್ ವಿರುದ್ಧ ಬೆಂಗಳೂರಿನಲ್ಲಿ ಕ್ರಿಮಿನಲ್ ಕೇಸ್ ದಾಖಲಾಗಿತ್ತು. 100 ಬಾರಿ ಕ್ಷಮೆ ಕೇಳಿದ್ರು ಬಿಡದ ಹೈಗ್ರೌಂಡ್ಸ್ ಪೊಲೀಸರು. 100 ಬಾರಿ ಕ್ಷಮೆ ಕೇಳಿದ್ರು ಕೂಡ ಹೈಗ್ರೌಂಡ್ಸ್ ಪೊಲೀಸರು ಬಿಟ್ಟಿಲ್ಲ. ಕಾರಣ ಈ ಕೆಲ ಧಾರ್ಮಿಕ ಸೂಕ್ಷ್ಮತೆಗಳು ಅಂತ ಇರ್ತಾವೆ. ಆ ಧಾರ್ಮಿಕ ಸೂಕ್ಷ್ಮತೆಗಳನ್ನು ಅಪಹಾಸ್ಯಕ್ಕೆ ನೀವು ಬಳಸಬಾರ್ದು. ಅಪಹಾಸ್ಯಕ್ಕೆ ಬಳಸಬಾರ್ದು. ದೈವ, ದೇವ, ಭೂತ ಇವೆಲ್ಲವೂ ಕೂಡ ನೀವು ವೇದಿಕೆ ಮೇಲೆ ಸೂಟು ಬೂಟು ಹಾಕ್ಕೊಂಡು ಕಾಮಿಡಿ ಮಾಡೋದಕ್ಕಿರೋದಲ್ಲ. ವೇದಿಕೆ ಮೇಲೆ ನಿಮಗೆ ಶೋಕಿ ಮಾಡೋದಕ್ಕಿರೋದಲ್ಲ. ಈ ದೇವರುಗಳು ಆರಾಧನಾಲಯದ ಒಳಗೆ ಆರಾಧನೆಗೆ ಒಳಪಡುವಂತಹ ಒಂದು ಪ್ರಕ್ರಿಯೆಗಳು. ಅದನ್ನು ವೇದಿಕೆಯ ಮೇಲೆ ಶೋಕಿ ಮಾಡೋದಕ್ಕೆ ಬಳಸಬಾರ್ದು. ನಿಯಮಗಳಿದ್ದಾವೆ. ಒಂದು ದೈವ ಅಥವಾ ದೇವರಿಗೆ ಅದರದೇ ಆದಂತಹ ಭಕ್ತರಿರ್ತಾರೆ. ಅದರದೇ ಆದಂತಹ ಸಾಂಪ್ರದಾಯಿಕ ಮತ್ತು ಧಾರ್ಮಿಕವಾದ ವಿಶ್ವಾಸಗಳನ್ನು ಇಟ್ಕೊಂಡಿರುವಂತಹ ಭಕ್ತರಿರ್ತಾರೆ. ಅವರಿಗೆ ನೋವಾಗುವ ತರಹದ ಯಾವುದೇ ಹೇಳಿಕೆಗಳು ನಿಮ್ಮಿಂದ ವ್ಯಕ್ತ ಆಗಬಾರ್ದು. ನಿಮಗೆ ಕಾಮಿಡಿ ಮಾಡೋ ಶೋಕಿ ಇದೆಯಾ? ರಾತ್ರಿ ಹೊತ್ತು ಬೆಡ್ರೂಮಲ್ಲಿ ಹೆಂಡತಿ ಮಕ್ಕಳನ್ನ ಎದುರುಗಡೆ ಕೂರಿಸ್ಕೊಂಡು ಅವ್ರ ಮುಂದೆ ಏನು ಬೇಕಾದರೂ ಕಾಮಿಡಿ ಮಾಡ್ಕೊಳ್ಳಿ. ಸಾರ್ವಜನಿಕವಾಗಿ ವೇದಿಕೆ ಇದ್ದಾಗ ಇಡೀ ಜಗತ್ತು ನೋಡ್ತಾ ಇರ್ತಾವೆ. ನಿಮ್ಮನ್ನ ನೋಡುವ ಜಗತ್ತಿನಲ್ಲಿ ಅನೇಕರು ಆ ದೈವದ ಅಭಿಮಾನಿಗಳು ಇರ್ತಾರ್ರಿ. ಅನೇಕ ಈ ದೈವದ ಭಕ್ತರಿರ್ತಾರೆ. ಈ ಹಿಂದಿ ಸಿನಿಮಾದವರು ಈ ಪಾವು ಬಜಿ ತಿಂದು ಅವರಿಗೆ ವಿವೇಚನೆ ಅನ್ನೋದೇ ಮರ್ತು ಹೋಗಿದೆ. ಹಾಗಾಗಿ ರಣವೀರ್ ಆ ಒಂದು ಪ್ರಮಾದ ಮಾಡಿದ್ರು. ಆ ವಿಚಾರವಾಗಿ ಕ್ಷಮೆ ಕೇಳಿದ್ರು. ಆದರೆ ಹೈಗ್ರೌಂಡ್ಸ್ ಸ್ಟೇಷನ್ನಲ್ಲಿ ಕೇಸ್ ದಾಖಲಾಗಿತ್ತು. ಈ ಸಂಬಂಧ ಈಗ ಬ್ಯಾಕ್ ಟು ಬ್ಯಾಕ್ ನೋಟಿಸನ್ನು ಕೊಟ್ಟು ವಿಚಾರಣೆಗೆ ಕರೆಯುವಂತಹ ಪ್ರಯತ್ನ ಹೈಗ್ರೌಂಡ್ ಪೊಲೀಸ್ ಠಾಣೆಯಿಂದ ನಡೆದಿರುವಂತಹದ್ದು. ಹಾಗಾಗಿ ಇದು ಒಂದು ತರಹದ ಕಾನೂನು ಕಂಟಕವಾಗಿ ಪರಿವರ್ತನೆ ಆಗಿದೆ ಅನ್ನೋದು ರಣವೀರ್ ಅವರ ಅಭಿಪ್ರಾಯ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.